ಸಲ? ಎರಡನೇ ಮದುವೆ. ನಮ್ಮ ತಂಗವ ಬಂದ್ಲು. ಅಣ್ಣ ನಾನು ದಂಡಿಗೆ ಹೆದರಲ್ಲ, ದಾಳಿಗೆ ಹೆದರಲ್ಲ, ಆದ್ರೆ ಹೆಂಡತಿ ಅಂದ್ರೆ ಡವಡವ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ಬ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು 2 ಫಂಕ್ಷನ್ ಇದೆ. ಏಕೆ 2 ಫಂಕ್ಷನ್ ಇದೆ. ಸೊ ಹೋಗ್ತಾ ಇದ್ದೀವಿ. ಮೊದಲನೇದು ನಮ್ಮ ಅಣ್ಣನ ಫ್ರೆಂಡ್, ಸಿದ್ದರಾಮುಂಡಿ ಫ್ರೆಂಡ್ ಪ್ರದಿ ಅಣ್ಣಂದು ಮದುವೆ ಇದೆ. ಅದಕ್ಕೆ ಇವಾಗ ನಾವು ಬನ್ನೂರಲ್ಲಿದ್ದೀವಿ ಗಾಯ್ಸ್. ನೋಡಿ ಎಲ್ಲ ರೆಡಿಯಾಗಿ ಪಳ ಅಂತ ಹೊಳಿತಾ ಇದ್ದಾರೆ. ಬಬ್ಲಿ ಸ್ವಾತಿ ಅವರು. ಹಾಗೆ ಮಾಮಿ ನೆನ್ನೆ ಹೋಗಿ ಹೊಸ ಕಾಸ್ಟ್ಯೂಮ್ ತಗೊಬಂದು ಹಾಕಿ ಬಿಚ್ಚಿ ಇದು ಸೂಟ್ ಆಗಿ ಫೈನಲಿ ಇದನ್ನ ತಗೊಂಡು ಹಾಕೊಂಡು ದೊಗ್ಲ ಸಬ್ಬಿ ಯಾವ ಬಟ್ಟೆನೂ ಆಯ್ತಲ್ಲ ಪಾಪ. ಸೊ ಹಾಗೆ ನಮ್ಮ ವಿನೋದ್ ಅವರು ಇದ್ದಾರೆ, ಎಡಿಟರ್ ವಿನೋದ್ ಅವರು. ಹೋಗ್ತಾ ಇದ್ದೀವಿ. ಸೆಕೆಂಡ್ ಫಂಕ್ಷನ್ ಎಲ್ಲಿಗೆ ಮದುವೆ? ಬೆಂದಕಾಳೂರ್ಗೆ ಹೋಗ್ಬೇಕು. ಸೆಕೆಂಡು ಒಂದು ಸೀಮಂತವಿದೆ. ಅದಾಗಿದ ನಂತರ ಒಂದು ನಾಮಕರಣವಿದೆ. ಇದ್ಯಾವಾಗ ಬಂತು ಲಿಸ್ಟು? ನಾಮಕರಣ ಇದೆ, ಮತ್ತೆ ಇನ್ನೂ ಒಂದೇನೋ ಫಂಕ್ಷನ್ ಇದೆ, ಅದು ಮರ್ತೋಗಿದ್ದೀನಿ ನಾನು. 4 ಫಂಕ್ಷನ್ ಇವತ್ತು. 4 ಫಂಕ್ಷನ್ ಅಟೆಂಡ್ ಮಾಡ್ತಿದೀವಾ? 4 ಮಾಡ್ತಾ ಇಲ್ಲ, 2 ಕಂಪಲ್ಸರಿ ಮಾಡ್ಲೇಬೇಕು. ಪ್ರದಿ ಮದ್ವೆ ಒಂದು, ಮತ್ತೆ ಇನ್ನೊಂದು ಸೀಮಂತ ನಮ್ಮ ಹರೀಶಣ್ಣ ಅವರ ವೈಫ್. ಹರೀಶಣ್ಣ ಅವ್ರ ವೈಫ್ದು. ಅಲ್ಲೋಗಿ ತೋರಿಸ್ತೀನಿ ಯಾರು ಅವರು ಅಂತ. ಸೊ ಇನ್ನೇನು ನಾವು ರೀಚ್ ಆಗಿದ್ದೀವಿ. ಕನ್ವೆನ್ಷನ್ ಹಾಲ್ಗೆ ಇನ್ನು ಎಷ್ಟು ದೂರ ಇದೆ? ತಲುಪಲಿದ್ದೇವೆ ಇನ್ನೇನು 6 ನಿಮಿಷಗಳಲ್ಲಿ. ಎಸ್, ನಿಖಿಲ್ ರವೀಂದ್ರ ಅವರು ನೆನ್ನೆನೆ ಹೋಗಿ ತಲುಪಿದ್ದಾರೆ. ಸೊ ನಾವಿವಾಗ ಅದಕ್ಕೆ ಬಿಗಿಯಾಗಿ ಊಟ ಮಾಡು, ಸ್ವಲ್ಪ ಸ್ಟ್ರೆಂತ್ ಆಗಿರು ಅಂತ ಹೇಳೋದು. ನಾನೇನು ಗಟ್ಟಿಯಾಗಿ ಕೂತಿದ್ದೀನಲ್ಲ. ಕರೆಕ್ಟ್ ಅಲ್ಲ, ಅವತ್ತು ಮನೇಲಿ ನೀರ್ ಕೊಡಕ್ ಬರ್ತಾವಳೆ, ದುಃಖಂತ ಅದು ಸ್ವಲ್ಪ BP ಲೋ ಆಗಿತ್ತೇನೋ, ತಲೆಗಿರ್ರಂತಿತ್ತು. ಹಲೋ, ಎಲ್ಲಿದ್ದೀರಾ? ಹೊರಗಡೆನಾ? ನೀವು ಬೇಗ ಬನ್ನಿ. ಸಿಟಿಗೆ ಹೋಗೋರಂತ ನಿಶಾ ರವೀಂದ್ರ. ಬ್ಯಾಡ್ ಲಕ್. ಒಡ್ಕೊಳ್ಳೋದು, ಬಿದೋಗೋದು, ತಲೆ ತಿರುಗಿ ಬಿದೋಗೋದು, ಕಾಲ್ ಸಮೇತನೇ ಹೊಚ್ಚ ಊಟ ಖುಷಿಲಿ. ಅಯ್ಯೋ ಈ ಮೆಣ್ ಕತೆ ಸಾಕು ಗುರು ನನ್ಗೆ. ನಡಿ ಮುಂದಕ್ಕೆ. ನಮ್ಮ ಅಣ್ಣಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಇವಾಗ ನಾವು ಪ್ಲಾನ್ ಮಾಡಿದ್ವಿ. ಬಟ್ ನಿಖಿಲ್ ರವೀಂದ್ರ ಅವರೆಲ್ಲ ಎಲ್ಲಿ ಅಲ್ಲ ದೇವಸ್ಥಾನನ ನಿನ್ ನೋಡ್ಕೊಂಡ್ ಮೂವ್ ಮಾಡಿಲ್ಲೇ. ನೋಡಿ ಗೈ ಸತ್ಗೆ ಹೆಂಗಂತಳೆ ಬರಲೇ ಏನಿಲ್ಲೇ. ಅಷ್ಟು ಜನ ಅವರಲ್ಲ. ಅಲ್ಲಿ ಲೆಫ್ಟ್ಗೆ ಹಾಕು, ಇಲ್ಲಿ ರೈಟ್ಗೆ ಹಾಕ್ತೀಯ ನೋಡು. ರೈಟ್ ಅಲ್ಲಿ ಮುಂದಕ್ಕೆ ಹಾಕು, ಬಸ್ ಪಕ್ಕ. ಈ ಸೀಟೇನ್ ಇಷ್ಟು ಹಿಂದಕ್ಕೈತೆ. ಅವ್ರ ಅಣ್ಣ ತೋರಿಸ್ತಾರೆ ಗೈಸ್ ನಿಶಾ ಹೆಂಗ್ ಕಾರ್ ಓಡಿಸೋದು ಅಂತ. ಇರು, ಆಮೇಲೆ ನಾನು ಪ್ರೋ ಆದ್ಮೇಲೆ ಹಿಂಗೆ ಓಡಿಸೋದು ನಾನು. ಎಷ್ಟು ತಂಪಾಗೈತೆ. ಕೆರೆ ಕಡೆನಾ ಡ್ರಾಪ್ ಮಾಡಿದೆ. ಕೆರೆ ಕಡೆ ಆದ್ರೆ ಸೀದಾ ಹೋಯ್ತಾವನೆ ರೋಡಲ್ಲಿ ನಡ್ಕೊಂಡು. ಇವಳು ನನ್ನ ಕರ್ಕೊಂಡ್ ಬಂದೊಳಗೆ ರೋಡಲ್ಲಿ ಹೊಡೆದಿನ ನಿಶಾ. ನೋಡೋಣ ಅದೇಂದ ಬರ್ತಾಳೆ ಇವಾಗ. ನಾನು ಪ್ರೋ ಆಗೈತೆ 2 ದಿನಕ್ಕೆ. ನೋಡಿ ಹಿಂದೆ ಕೂತಿಲ್ವಾ? ನಮ್ಮ ಅಣ್ಣ ಒಂದ್ ರೀಲ್ಸ್ ಕಳ್ಸೋನೆ ಮದುವೆ ತೋರ್ಸೋ. ಇರು, ದಂಡಿಗೆ ಹೆದರಲ್ಲ, ದಾಳಿಗೆ ಹೆದರಲ್ಲ, ಆದ್ರೆ ಹೆಂಡತಿ ಅಂದ್ರೆ ಡವಡವ. ಅವ್ರ ಮುಂದೆ ತೋರ್ಸೋದು. ಇರು, ರೀಲ್ಸ್ ಕಳ್ಸಿರೋದು ಮದುವೆ. ಕರೆಕ್ಟಾಗಿ ತಾಲಿ ಕಟ್ಟೋ ಟೈಮ್ಗೆ ಬಂದಿದ್ದೀವಿ.
ನಾವು ಬಂದ್ಬೇಕಣ್ಣ ತಾಳಿ ಕಟ್ಬೇಕಾದ್ರೆ ಕಿಸ್ ಕಿಸ್ ಎಲ್ಲ ಮಾಡಲ್ಲ ಕರೆಕ್ಟಾಗಿ ತಾಳಿ ಕಟ್ಟುವಾಗ ಬಂದ್ವಿ. ಏನಪ್ಪ ಮದ್ವೆ ಆಗೋಯ್ತು ಅಂತೂ ಇಂತೂ. ಇರ್ಲಿ ಕುತ್ಕೋ ನೀನು ಆರಾಮಾಗೆ. ನಿಮ್ಮ ಹುಡುಗಿ ಹೆಸರೇನು? ನಾಚ್ಕೊಂಡು ಹೇಳ್ಬೇಕು ಕಣೋ. ಅವ್ರು ಹೇಳ್ಬೇಕು ನಾಚಿ. ಇರೋ ಅವರು. ಹಾಯ್ ಬನ್ನಿ ಕಡೆ ಬನ್ನಿ. ಬರ್ರಿ. ಕಂಗ್ರ್ಯಾಚುಲೇಷನ್ಸ್. ಇಬ್ರು ಚೆನ್ನಾಗಿರಿ, ಒಳ್ಳೇದಾಗ್ಲಿ. ನೀವು ನಮ್ಮ ಹುಡುಗನ್ ಚೆನ್ನಾಗಿ ನೋಡ್ಕೊಳ್ಳಿ, ನಮ್ಮ ಹುಡುಗ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಚೆನ್ನಾಗಿ ನೋಡ್ಕೊಳಕ್ ಹೇಳಿ. ಅಲ್ಲ ಇಬ್ರು ಹೇಳ್ತಾ ಇದ್ದೀನಿ ಅದನ್ನೇ. ಚೆನ್ನಾಗಿ ನೋಡ್ಕೊಳ್ಳೋಣ. ಚೆನ್ನಾಗಿರಿ. ಒಳ್ಳೇದಾಗ್ಲಿ. ಇವ್ರನ್ನ ಇಲ್ಲೇ ಎತ್ತಾಕ್ಬಿಟ್ಟು ಇವಾಗ ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ. ಯಾರ್ಯಾರು ಅಂದರೆ ಪ್ರೆಸೆಂಟ್ ನಿಖಿಲ್ ಪ್ರೆಸೆಂಟ್, ನಾನು ಪ್ರೆಸೆಂಟ್. ಇವಾಗ ದಾರೆ ಮುಗೀತು. ಏನೋ ಊಟ ಪಾಪ ಇದು ಹೊಟ್ಟೆ ಹಸಿತೈತೇನೋ. ಅಲ್ಲಿ ಬಿರಿಯಾನಿ ಐತಲ್ಲ, ನಿಖಿಲ್ ಅವರು ಬಿರಿಯಾನಿ ತಗೊಂಡ್ ಬಂದವ್ರೆ. ನಿನ್ ನಿಧಾನ ಇಟ್ಕೊಳ್ರಿ ನೀವು. ಸಪೋರ್ಟಿವ್ ಆಗ್ಬೇಕು. ಇವಾಗ ಹೋಗ್ತಾ ಇದೀವಿ. ಅಪ್ಪ ಬಂದಿಲ್ಲ, ಊಟ ಮಾಡಕ್ಕೆ ಟೈಮ್ ಇಲ್ಲ. ಫಂಕ್ಷನ್ಗೆ ಹೋಗ್ಬೇಕು. ಟೈಮ್ ಎಷ್ಟ್ರಿ? 11:15. ನನಗೆ ಒಂದು ವಾಚ್ ಆಗ್ತಾ ಇಲ್ಲ ಗೈಸ್. ವಾಚ್ ಹಾಕೊಳ್ಳೋಣ ಅಂತ ಅಂದ್ರೆ ಒಂದು ವಾಚ್ ಇದಾಗುತ್ತೆ ನಿನಗೆ, ನನಗ್ ಲೂಸ್ ಐತೆ. ನಮ್ದು ಕಾರ್ ನೋಡ್ಕೋಗ್ಬಿಡೋಣ ಬಾ. ಗೈಸ್ ನಮ್ ಕಾರ್ ಡೆಕೋರ್ ಏನಾರು ಮಾಡಿಸ್ಬೇಕು ತಾನೇ. ಆಕ್ಚುಲಿ ಅಲ್ಲಿ ಫೋಟೋ ಹಾಕೋರ್ ನೋಡ ಅಷ್ಟೇ. ಬರೀ ಫೋಟೋ ಹಾಕೋರೆ. ಅರ್ಜೆಂಟ್ ಅಲ್ಲಿ ನೆನೆ ಬಂದೋನೆ ಫೋಟೋ. ಸದ್ಯಕ್ಕೆ ಫೋಟೋ ಹಾಕೋರಲ್ಲ ನೋಡಿ. ಇವತ್ತು ಎಷ್ಟು ಫಂಕ್ಷನ್ಸ್ ಗೊತ್ತಾ? ಪ್ರದೀಪ್, ಕಾರ್ತಿಕಾ, ಕುಮಾರಿ. ಓ ಸಿಂಪಲ್ ಆಗಿ ಪೂಜೆ ಗೀಜೆ ಮಾಡೋರೆ. ಪೂಜೆ ಮಾಡ್ಬಿಟ್ಟು ಹಂಗೆ ಹಾಕೋರೆ. ಸೊ ನಾಳಿದ್ದು ಬೀಗ್ರೂಟ ಅದಕ್ಕೆ ಬರ್ತೀವಿ. ಪ್ರತಿ ವಿಡಿಯೋ ಏನಾರು ನೋಡ್ತಾ ಇದ್ರೆ ಬೇಜಾರು ಮಾಡ್ಕೊಂಡ್ಬೇಡ. ಸೊ ಈ ಟೈಮಲ್ಲಿ ನಾನೇನು ಮಾಡೋಕ್ಕಾಗಲ್ಲ. ಸೊ ಊರಲ್ಲಿ ನಮ್ಮದು ಪ್ರತಿಯವ್ರದ್ದು ನೆರವಿ ಇದೆ. ಯಾರ್ಯಾರು ಬರ್ಬೇಕು ಅಂದ್ಕೊಂಡಿದ್ರೆ ಎಲ್ಲ ಬಂದ್ಬಿಡಿ. ಸೊ ಕಾರ್ ಬಂತು, ಹೊರಡೋಣವೇ. ಹುಷಾರು ಕಣಪ್ಪ ಚಿನ್ನ. ನಿಖಿಲ್ ರವೀಂದ್ರ ಅವರೇ ತೋರಿಸಿಲ್ಲ, ನಿಮ್ಮ ಗಾಡಿ ಡ್ಯಾಮೇಜ್ ಮಾಡಿದ್ದೀನಿ ನಾನು. ಸರಿ ಆಯ್ತು, ಅದು ಬೇಗ ಅಷ್ಟೇ. ಲೆಟ್ಸ್ ಗೋ ಗೈಸ್. ನಾವು ಇವಾಗ ಸೆಕೆಂಡ್ ಫಂಕ್ಷನ್ಗೆ ಬಂದಿದ್ದೀವಿ. ಬಸ್ರಿ ಹೆಂಗ್ಸು ಒಂದು ಸೀಮಂತಾಗಿ ಬಂದಿರೋದು. ನೋಡ್ಕೋ ಎಲ್ಲ. ಹಾಂ ಆಯಿತು, ಒಂದು ಐಡಿಯಾ ಬರುತ್ತೆ. ಸರಿ ಓಕೆ ಡನ್. ಚೆನ್ನಾಗೈತೆ ಅಲ್ಲ. ಬೆಂಗಳೂರಿಗೆ ಬಂದಿದ್ದೀವಿ ಗೈಸ್. 2 ಅವರ್ ತಗತ್ತಾ? ಹಾಂ ಟೈಮ್ ಎಷ್ಟು? ಅಯ್ಯೋ ನಾನು ವಾಚ್ ಹಾಕ ಬರಲಿಲ್ಲ. ಅಯ್ಯೋ ಶಿವನೇ. 1:51. ತಲೆ ದಿಮ್ಮಂತೈತೆ. ಏನು ಗುಹೆಯಲ್ಲಿ ಹೋದಂಗೈತೆ. ಗುಹೆ ಒಳಗೆ ರೈಟ್ ಹೋಗಿ ಲೆಫ್ಟ್ ಹೋಗಿ ಮತ್ತೆ ರೈಟ್ ಹೋಗ್ಬೇಕು. ಬೆಂಗಳೂರಲ್ಲಿ ಎಷ್ಟೊಂದು ಈ ತರ ವೆನ್ಯೂ ಆಪ್ಷನ್ಸ್ ಇದಾವೆ. ಇದೆ. ನಮ್ಮ ಮೈಸೂರಲ್ಲೇ ಗೈಸ್ 2 3 ಮತ್ತೊಂದು. ಯಾರು ಇನ್ವೆಸ್ಟ್ ಮಾಡಬೇಕು ಅಂತ ಇರೋರು ಒಂದು ಕನ್ವೆನ್ಷನ್ ಹಾಲ್ಗಳಿದಾವೆ. ಈ ತರ ವೆನ್ಯೂಸ್ ಇಲ್ಲ ಅಂದ್ರೆ ಈ ತರ ರೆಸಾರ್ಟ್ ಕಮ್ ಫಂಕ್ಷನ್ ಹಾಲ್. ನನ್ನ ಮದುವೆ ಅಷ್ಟರಲ್ಲಿ ಚೆನ್ನಾಗಿರೋದು ಯಾವ್ದಾದ್ರು ನೋಡಿ. ಯಾರ ಬಿಲ್ಡರ್ಸ್ ಇದ್ರೆ ನೋಡ್ತಾ ಇದ್ರೆ ಮಾಡಿಸ್ಬಿಡಿ. ಡ್ಯಾಡಿ ನೋಡ್ಕೋತಾ ಇದ್ದಾರೆ. ಐಡಿಯಾಸ್ ನೀವೇ, ನಾವು ತಲೆ ಹಾಕಲ್ಲ. ಡೆಕೋರೇಷನ್ನು ಕ್ರಿಯೇಟಿವ್ ಆಗಿ ಮಾಡಿಸ್ಬೇಕಾಗಿರೋರು ನೀವೇ. ನೋಡ್ಕೊಳ್ಳಿ. ಓಪನ್. ವಾವ್, ಈ ಮಂಟಪ ಚೆನ್ನಾಗಿದೆ. ಇಲ್ಲೇ ಮದುವೆ ಆಗೋದೆಲ್ಲ. ಆಗಿ ನೀವು ಇನ್ನೊಂದ್ಸಲ. ಆಯಿತು ಮಾಡೋಣ, ಆಗೋಣ. ನಿಮ್ಮಿಬ್ರದ್ದು 25 ಇಯರ್ಸ್ ಆ್ಯನಿವರ್ಸರಿ ಇಲ್ಲಿ ಮಾಡಿಸ್ತೀನಿ. 25 ಹೋದ್ಲು. ಈಗ 2 ಇನ್ನು 23 ಬಾಕಿ. ಇನ್ನು 23 ವರ್ಷ ಬಾಕಿ ಇದೆ. ಮದುವೆ ಆಗ್ತಿದ್ದೀರಾ ಇನ್ನೊಂದ್ಸಲ? ಎರಡನೇ ಮದುವೆ. ನಮ್ಮ ತಂಗವ ಬಂದ್ಲು. ಅಣ್ಣ ನಾನು ನೀವು ಕರ್ದೇ ಇಲ್ಲ, ನಾನು ಬಂದಿದ್ದೀನಿ ಅಣ್ಣ. ಯಾಕೆ ಮದುವೆ ಕರ್ದ್ಮೇಲೆ ಫುಲ್ ಫ್ಯಾಮಿಲಿ ಬಂದಿಲ್ಲ ಅಂದಿದ್ರೆ ನಿಮ್ಮ ಟೈಮ್ಗೋಸ್ಕರ ನೋಡ್ದ ಮಾಡ್ಕೊಂಡೆ. ನೋಡ್ರಾ, ನಾನು ಅಷ್ಟು ದೂರದಿಂದ ನಿಮಗೋಸ್ಕರ ಬಂದಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಣ್ಣ. ಚೆನ್ನಾಗಿದ್ದೀನ? ಬನ್ನಿ ಬಾಮ. ಆಯ್ತಾ ಅಲ್ಲ? ಎಲ್ಲಿ ಹಾಂ ನೀನು ನೋಡ್ಬಿಟ್ಟು ಹೇಳು. ಚೆನ್ನಾಗಿ ಮಾಡಿಸಿದ್ದೀರಾ, ಸೂಪರ್. ಮಳೆ ಬಂದ್ಬಿಡುತ್ತೆ ಅಂತಿದ್ರಿ. ನಾನು ಮಾಡಿರೋ ಒಂದು ಈವೆಂಟಲ್ಲೂ ಮಳೆ ಬಿದ್ದಿಲ್ಲ. ಹಾಂ ಬಿದ್ದಿದೆ. ಈವೆಂಟ್ ಟೈಮ್ಗೆ ಸ್ಟಾರ್ಟ್ ಆಗೋ ಟೈಮ್ ಇಲ್ಲ. ಗೈಸ್ ಅಲ್ಲಿ ಕರು ಇದು ಪ್ಲಾನ್ ನಂದು ಇತ್ತು. ನನ್ನ ಸೀಮಂತದಲ್ಲೂ ಈಗ ಎಲ್ಲರೂ ಸೀಮಂತದಲ್ಲೂ ತರಿಸ್ಬಿಟ್ಟವ್ರೆ. ನಾನು ನೋಡಿರೋಂಗೆ 2 ಇವೆಂಟಲ್ಲಿ ನೋಡಿರೋದು ಈ ಥರ.
ಯಾಕೆ ನಮ್ಮ ಈವೆಂಟ್ ಅಲ್ಲಿ ನಮ್ದು ಓ ಹಾಯ್ ಗಾಯ್ಸ್. ನಾನು ಅದೇ ಅನ್ಕೋತಿದ್ದೀನಿ ಎಲ್ಲೋದ್ರು ಇವರು ಅಂತ. ಇವ್ರೇನು ರಿಸೆಪ್ಷನ್ಗೆ ಬಂದವ್ರೆ. ನಮಸ್ಕಾರ. ಮದನ್ ಗಡ ಯೂಟ್ಯೂಬ್ ಚಾನಲ್. ನೀವು ಬರೋಕ್ಕಿಂತ ಮುಂಚೆ ಆಗ್ಲೇ ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ಎಲ್ಲ ನೋಡ್ಕೊಂಡಿದ್ಯಾ ಸೀಮಂತಕ್ಕೆ? ಏಕೆ? ಎಲ್ಲ ಪ್ಲಾನು ನಮ್ದಕ್ಕೆ. ಸೀಮಂತ ಅವ್ರು ಮಾಡ್ತಾರೆ, ಹಾ ಮಗು ನಾಮಕರಣ ನಾನ್ ಮಾಡ್ತೀನಿ, ಹಾ ಇವರು ಕಕ್ಕ ಬಾರಿಸ್ತಾಳೆ. ಪಾಪದು ಕ್ಲೀನಿಂಗು, ಇದು ಕೇರಿಂಗು ಕೇರಿಂಗು. ಕ್ಲೀನಿಂಗು ಎಲ್ಲ ಮಿಷಿನ್ಗೆ. ತಾನಿಶಾ ನೀವ್ ಬರ್ತೀರಾ ಇವ್ರ ಸೀಮಂತಗೆ? ಆವಾಗ ಯಾವಾಗ ಡೇಟು? ಆಯ್ತು, ಬೇಬಿ ಎತ್ಕೊಂಡು ಬನ್ನಿ ಆಯ್ತಾ? ನಮ್ದು ಆಗಸ್ಟ್ ಡೇಟ್ ಇರೋದಾ? ಸೀಮಂತ ನಿಮ್ದು ಜುಲೈ ಅಲ್ಲಿ ತಾನೇ ಡೇಟು? ಓಕೆ, ಒಳ್ಳೇದಾಗ್ಲಿ. ನೀವ್ ಅನ್ಕೊಂಡಿರೋ ಮಗುನೇ ಆಗ್ಲಿ. ಅವ್ರಿಗೆ ಯಾವ ಮಗು ಆಗ್ಬೋದು ಕಮೆಂಟ್ ಮಾಡಿ. ನೋಡ್ಕೊಡಿ. ನೋಡಿ ಎಲ್ಲ ಬೇರೆ ವೆರೈಟಿ. ನಾನು ಇದು ಮ್ಯಾಂಗೋ ಮಸ್ತಾನಿ ತರ ಇತ್ತು, ಇದೊಂದು ಸ್ವೀಟು ಡಿಫ್ರೆಂಟ್ ಆಗಿದೆ ಎಲ್ಲ. ಇದೇನೋ ಏನು ನಾವು ಇದ್ರಲ್ಲಿ ಮಾಡ್ತೀವಲ್ಲ, ಏನ್ರಲ್ಲಿ ಹೇಳಿ, ಶೇಂಗಾದಲ್ಲಿ ಮಾಡ್ತೀವಲ್ಲ, ಇದು ಏನೋ ಗೊತ್ತಿಲ್ಲ. ಎಲ್ಲ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಒಂದು ಐಡಿಯಾ ಬರ್ತಾ ಇದೆ, ನಾವ್ ಏನೇನ್ ಮಾಡಿಸ್ಬೇಕು, ಏನೇನ್ ಮಾಡಿಸ್ಬಾರ್ದು ಅನ್ನೋದೆಲ್ಲ. ಇಲ್ಲ ಇಲ್ಲ, ಇದನ್ನೆಲ್ಲ ಇಲ್ಲಿ ತಿನ್ಬಿಟ್ಟಿದೀವಿ, ನೀವು ಬೇರೆ ಮಾಡಿಸಿ. ಸರಿ ಅಣ್ಣ, ಆಯ್ತು. ಮೆನ್ಯೂ ನೀವೇ ಕೊಡಿ. ಆಯ್ತು. ಮುದ್ದೆ ಇರ್ಲೇಬೇಕು. ಯಾವ್ದು ಮುದ್ದೆ? ಇವ್ರು ನಾನ್ ವೆಜ್ ಮಾಡಿಸ್ತೀನಿ ಅಂದವ್ರಲ್ಲ. ಏನಿದು? ಬಾಳೆಕಾಯ. ಎಲ್ಲ ಡಿಫ್ರೆಂಟ್ ಆಗೈತೆ ಮೇಡಮ್. ನೀವು ಹಿಂಗೆ ಮಾಡಿಸ್ಬೇಕು ಮೇಡಮ್. ಓಕೆ, ಇವತ್ತು ಹೆಂಗೈತೆ? ಆಯ್ತಾ? ಸ್ವಾತಿ ಸೈಲೆಂಟ್ ಆಗಿ ಎಲ್ಲ ತಿಂತವಳೆ. ಇದ್ ನೋಡಿ, ಏನಿದು ಯುನೀಕ್ ಆಗಿದೆ. ಇದ್ರೊಳಗಡೆ ಬಾತು. ವೈಸ್ ಪಾಪು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಬ್ಲೂ ಐಸ್ ಯಾರಂತ ಗೊತ್ತಾಯ್ತಾ? ಎಷ್ಟು ಕ್ಯೂಟ್ ಆಗಿದೆ. ಸ್ಮೈಲಾ ಇಟ್ಕೊಳ್ಳಿ ಅಣ್ಣ, ಮಾಡಿಸ್ತೀನಿ. ಭಯ ಪಡಿಸ್ಬೇಡ, ಸ್ಮೈಲ್ ಪಡಿಸು. ನನ್ನ ಹೆಸರು ಹೇಳು. ಹೇಳುತ್ತೆ ಪಾಪ. ಮಡಿ 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 ಬಿಡ. ದೃಷ್ಟಿ ತೆಗ್ಬಿಡು ಗೈಸ್, ಯಾರು ದೃಷ್ಟಿ ಹಾಕ್ಬಿಡಿ. ಈಗ ನಗ್ತಾ ಅಣ್ಣ, ನಗ್ತು ನೋಡಿ. ಏನಮ್ಮ, ಅವ್ರು ನನ್ನ ಬಿಟ್ಟು ಯಾರನ್ನು ನೋಡ್ತಾ ಇಲ್ಲ. ನಾನು ಈ ಕಡೆ ತಿರ್ಗಿಸಿದೀನಿ, ಅದಕ್ಕೆ ಈ ಕಡೆ ತಿರ್ಗಿಸ್ತೀನಿ, ಅವ್ರ ತಾಯಿ ನೋಡುತ್ತೆ. ನಾನು ನಿಮ್ ವಿಡಿಯೋ ತುಂಬಾ ನೋಡ್ತೀನಿ. ಥ್ಯಾಂಕ್ ಯು. ಜೊತೆ ಓದ್ಕೋಬೇಕು. ಏನ್ ಓದ್ತಾ ಇರೋದು? 4th ಸ್ಟ್ಯಾಂಡರ್ಡ್. ಕೊಡಲ್ವಾ? ಬಾಯ್. ಅಣ್ಣನ್ ಕಾಸ್ಟ್ಯೂಮ್ ಹಿಂದೆ ಏನೋ ಇದೆ, ತೋರ್ಸಿ ಅಣ್ಣ. ವೀಣೆ, ಇದ್ರ ಅರ್ಥ ಹೇಳಿ ಅಣ್ಣ. ನಿಖಿಲ್ ಅವ್ರಿಗೆ ಹೇಳಿ ಅರ್ಥ. ಫೋಟೋ ಹಾಕ್ಸ್ಕೊಂಡ್ಬಿಡ್ತೀನಿ ನಿಂದೆ. ಇನ್ಯಾರ್ದು ಹಾಕ್ಸ್ಕೊಳಕ್? ಯಾಕೆ? ಅಲ್ಲ, ಅವ್ರು ವೀಣೆ ಹಾಕ್ಸ್ಕೊಂಡವ್ರಲ್ಲ, ಹಾಕ್ಸ್ಕೊಂಡವ್ರೆ. ಜೇನುತುಪ್ಪ ಹಾಕೊಂಡ್ಬಿಡಿ. ಅವನು ವೆನ್ಯೂ ಫುಲ್ ಜೇನ್ ಬಿಡ್ತಾನಂತೆ. ಸೂಪರ್ ಅಲ್ಲಪ್ಪ, ಇದಕ್ಕಿನ ಬೇಕಾ? ಬಂದವ್ರಿಗೆಲ್ಲ ಕಚ್ಲಿ ಅಂತ. ಜೇನ್ ಕೂಡ ಅದು ಆರ್ಟಿಫಿಷಿಯಲ್ ಜೇನು ಅಲ್ಲ, ರಿಯಲ್ ಜೇನು. ಎಲ್ಲ ಮಕ್ಕ ಊದ್ಕೊಂಡು ಹೋಗಿರೋದು. ಬಂದಿರೋದೆಲ್ಲ ಮಕ್ಕ ಊದ್ಕೊಂಡು ಹೋಗ್ಲಿ ಅಂತ. ನಮ್ಮ ನಿಕ್ಕಿಗೆ ಒಳ್ಳೆ ಪ್ಲಾನ್. ನಿಂದು ಡಿಸೈನ್ ನಮ್ಮ ಅಣ್ಣ ಬರ್ಲಿ, ನಮ್ಮ ಅಣ್ಣನ ಮುಂದೆ. ಇಲ್ಲ ಅದಕ್ಕೆ ನಮ್ಮ ಅಣ್ಣ ಮುಂದೆ ಹೇಳಿ ಅಂದ್ರೆ ಸಾಫ್ಟ್ವೇರ್ ಇದೆ.
ಒಂದು ಆ್ಯಪ್ ಇದೆ, ಅದನ್ನ ಓಪನ್ ಮಾಡ್ತಾರೆ ಎಲ್ಲ 3 months ಫ್ರೀ ಅಂತಲ್ಲ ಇಲ್ಲ ಬ್ರೋ. ನೈಸ್ IKM ವೆಡ್ಡಿಂಗ್ಸ್ ಯಾರು ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಈ ತರ ಇದೆಲ್ಲ ಬೇಡಪ್ಪ, ಇಷ್ಟೊಂದು ಓಡಾಗ್ತಲ್ಲ. ಸಿಗ್ತೀನಿ ಅಣ್ಣ ನಮ್ಮ ಅಣ್ಣನ ಮದ್ವೆ ನೀವೇ ಮಾಡ್ತಾ ಇರೋದು? ಗೊತ್ತಿಲ್ವೇ? ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ. ಅಣ್ಣ ಏನಿಲ್ಲ, ಮಾಡ್ಕೊಡ್ತಾರೆ ಫ್ಯಾಮಿಲಿ ತರ, ಫ್ಯಾಮಿಲಿ ಮೆಂಬರ್ಗೆ ಫ್ರೀ ಆಗಿ ಮಾಡ್ಕೊಡ್ತಾರೆ. ಗೈಸ್ ಇವ್ರು ಯಾರು ಅಂತಾನೆ ಹೇಳಿಲ್ಲ ನಾನು, ನಮ್ಮ ಇವರು ಈಗ ವಿಕ್ಕಿಟಿ ತರ ಕೂದಲು ಬೆಳೆಸ್ಕೊಂಡವ್ರೆ. ನಮ್ಮ ಮಧು ನಿಖಿಲ್ ಅವರ ಮದ್ವೆ ಡೆಕೋರೇಷನ್, ಸಂಗೀತ ಹಳದಿ ಮೆಹಂದಿ ಡೆಕೋರೇಷನ್ ಮಾಡಿಸಿದ ಮಹಾನ್ ಭಾವ ಇವ್ರೇ. ಅಲ್ಲಿಂದ ಫ್ರೆಂಡ್ಸ್ ಇಂದ ಇವಾಗ ಫ್ಯಾಮಿಲಿ ತರ ಆಗೋಗಿದೀವಿ. ಫ್ಯಾಮಿಲಿ ನಮ್ಮ ಜೊತೆ ಬಂದವರೆಲ್ಲ ಫ್ಯಾಮಿಲಿ ಆಯ್ತಾರೆ ಬ್ರೋ. ಹೀಗೆ ಬರೋದಾ ಇವಾಗ? ಫುಲ್ಲು ಏನ್ ಮಾಡ್ಲಿ ನಾನು? ಏನ್ ಮಾಡ್ತಾವ್ರಿ ಇವ್ರು? ಬ್ರೋ ಹಿಂಗ ಹಾಕೊಂಡ್ಬಿಟ್ರು ವೀಣೆ. ನಿಜ ನನ್ ಫೋಟೋ ಎಲ್ಲ ಹಾಕ್ಸ್ಕೊತೀರಾ? ಬೆನ್ಮೇಲೆ ಹಾಕ್ಸ್ಕೊತೀನಿ. ಎದೆ ಮೇಲೆ. ಸರಿ, ಎದೆ ಮೇಲೆ ಹಾಕ್ಸ್ಕೊತೀನಿ. ಓಕೆ ಬರೋದಾ? ಬಾಯ್ ಅಣ್ಣ, ಟಾಟಾ. ಓಕೆ ಕರುಗಳು ನೋಡಿ. ಓ 3 ಐತೆ. ಮಂಗರಿ ಒಂದು ಅಪ್ಪ ಅಮ್ಮ ಪಾಪು ಓ ಆ ತರ ಕಾನ್ಸೆಪ್ಟ್ ಅಂತ ಅನ್ಸುತ್ತೆ. ಎಲ್ಲ ವೈಟ್ಗೆ ಪುಟಾಣಿ ಪುಟಾಣಿ ಕರುಗಳು. ಚೋಕಾನಿ ಕರು ಕರು. ಬಾಯ್ ಮನ್ಗವ್ರೆ ನಡಿ. ಮಕ್ಕಳ ಬಾಯ್ ಇದೆದ್ದೈತೆ. ಗೌರಮ್ಮ ಹುಡುಗನ ಹುಡುಗಿನ ಗೊತ್ತಿಲ್ಲ, ಕಮೆಂಟ್ ಮಾಡಿ ಗೊತ್ತಿಲ್ಲ ನಮಗ್ ಗೊತ್ತಿಲ್ಲ ಅಂದ್ರೆ ನಿಮ್ಮ ಮೇಲೆ ಎತ್ತಾಕ್ಬಿಡ್ತೀವಿ, ನೀವೇ ಕಮೆಂಟ್ ಮಾಡ್ಕೊಳ್ಳಿ. ನಾವಿವಾಗ ಮದನಣ್ಣ ಅವರ ಮನೆಗೆ ಬಂದು ಸೇರಿದ್ದೇವೆ. ಎಲ್ಲ ಸ್ಟಡಿ ಆಗ್ತವ್ರೆ. ಆಂಟಿಗೆ ಇವತ್ತು ಕುಂಕುಮದ ಬಟ್ಲು. ಏನು ನೋಡ್ಲಿಲ್ವಾ? ಆಯ್ತಾ? ಇಲ್ಲ, ಫುಲ್ಲು ಹಿಂಗಳ್ಳಾಡ್ತು. ನಾನು ಇಟ್ಕೊಂಡಾಗ್ಲೇ, ನಾನು ನೋಡ್ದಾಗ್ಲೇ ಅದಾಗಲ್ಲ. ತೋರ್ಸ್ಬಾರ್ದ? ದೃಷ್ಟಿ ಆಗುತ್ತಾ? ಕುಂಕುಮದ ಬಟ್ಲು. ಯಾವುದೋ ಒಂದು ಫಂಕ್ಷನ್ಗೂ ನಮ್ಮ ಸೀಮಂತಕ್ಕೆ ಏನು ಕೊಡೋದು ರಿಟರ್ನ್ ಗಿಫ್ಟು? ನಾನೊಂದೇನೋ ಅನ್ಕೊಂಡಿದ್ದೀನಿ. ಏನು ಕೊಡ್ತೀರಾ? ಗೃಹಪ್ರವೇಶಕ್ಕೆ, ಸೀಮಂತಕ್ಕೆ. ಗೃಹಪ್ರವೇಶ ಅನ್ನ ನಾನು ಗೊತ್ತಿಲ್ಲ. ಇದು ನಾವು ಸೀಮಂತಕ್ಕೆ ಹೋಗಿದ್ವಲ್ಲ ಆಂಟಿ, ಅವ್ರು ಕೊಟ್ಟಿರೋದು ಕುಂಕುಮದ ಬಟ್ಲು. ನಾವು ಕಾಪಿ ಲೋಟ ಕೊಡೋಣ. ಸೀಮಂತಕ್ಕೆ ಏನ್ ಕೊಡಿಸ್ತಾ ಇದ್ದೀರಾ ಹೇಳಿ? ಮಗಳಿಗೆ ಒಡವೆ ಸೀರೆ ಕೊಡಿಸ್ತವ್ರೆ. ಅವೇನಮ್ಮ ಹೇಳು ಬಾಯ್ ಬಿಟ್ಟು. ಅದು ನೀನೇ ನನಗೆ ಕೊಡಿಸಿದ್ಯಾ? ನಾನು ಕೇಳ್ತಾ ಇದೀಯಾ? ನೀನೇನು ಕೊಡಿಸ್ತೀಯ ಅಂತ ಕೇಳ್ತಾ ಇದ್ದೀನಿ ನಾನು. ಅವ್ನು ಕೇಳ್ತವನೆ. ಅಷ್ಟರಲ್ಲಿ ಏನೇನು ಕೊಡಿಸ್ಬೋದು ಎಲ್ಲ ಕೊಡಿಸ್ತಾರೆ ಗೈಸ್. ನಾವು ರಿಟರ್ನ್ ಗಿಫ್ಟ್ ಏನು ಕೊಡ್ಬೋದು ಅಂತ ಕಮೆಂಟ್ ಮಾಡಿ. ನಮಗೆ ಎಲ್ಲ ಯೂನಿಕ್ ಆಗಿ ಬೇಕು ಅನ್ನಿಸ್ತಾ ಇದೆ. ಯಾರು ಮಾಡಿರಬಾರ್ದು, ಯಾರು ಕೊಟ್ಟಿರಬಾರ್ದು, ಯಾರು ಡೆಕೋರ್ ನೋಡಿರ್ಬಾರ್ದು, ಹಿಂದೆ ಮಾಡಿರ್ಬಾರ್ದು, ಮುಂದೆ ಮಾಡೋಕ್ಕಾಗಬಾರ್ದು. ಮುಂದೆ ಮಾಡಲಿ, ನಮ್ಮನ್ನ ನೋಡಿ ಚೆನ್ನಾಗೈತೆ ಅಂತ ಕಾಪಿ ಮಾಡಲಿ. ಚೆನ್ನಾಗಿರೋದು ಡಿಫ್ರೆಂಟಾಗಿ ಏನಾದರೂ ಎಲ್ಲ ಐಡಿಯಾಸ್ ಹೇಳಿ. ಈಗ ರಿಟರ್ನ್ ಗಿಫ್ಟ್ ಏನು ಕೊಡೋದು ಅಂತ ಕಮೆಂಟ್ ಮಾಡಿ ಗೈಸ್. ಅಣ್ಣ ಆ ರೀಲು ಯಾರು ಕಳಿಸಿರ್ಬೋದು ಅಂತ ಗೆಸ್ ಮಾಡಬೇಕು. ಅಲ್ಲ, ಮಧುಗೊಬ್ರು ಕಳ್ಸೋರೆ. ಹಾಕ್ತೀನಿ ಅದನ್ನ. ದಂಡಿಗೆ ಹೆದರಲ್ಲೋ, ನೋಳಿಗೆ ಹೆದರಲ್ಲೋ, ಹೆಂಡತಿ ಅಂದ್ರೆ ಅವರೇ ಇವರು ಕಳ್ಸೋರ? ಮಧು ಕಾಲೆಲ್ಲ ಬೀಳ್ತಾವಳೆ, ಹಾಕು 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 ಅಂತ. ಏನಕ್ಕೆ ಕಳಿಸ್ತದ್ನ? ಸುಮ್ಮನೆ ಗೊತ್ತಿತ್ತು, ಕಳಿಸ್ತಿರ್ಲಿ. ಇರ್ಲಿ ಒಪ್ಕೋ. ರೀಲ್ಸ್ ಅಂದ್ರೆ ನಮ್ಗೆ ರಿಲೇಟ್. ಹೌದು. ಏನಕ್ಕೆ ಕಳಿಸಿದ್ದು ಅಂದ್ರೆ ಮೊನ್ನೆ ವಿಡಿಯೋದಲ್ಲಿ ಆತರ ಹೇಳಿತ್ತಲ್ಲ, ಅದೇ ಸುಮ್ಮನೆ ಭಯ ಅಂತ, ಅದ್ ಜ್ಞಾಪಕ ಆಯ್ತು. ಅದೇ ಒಪ್ಕೋಬೇಕಪ್ಪ, ಭಯ ಅಷ್ಟೇ, ಮುಗೀತು. ತಗೋ. ಬೇಡ ನೋಡಿ ಹೆಂಗ್ ಮಾಡ್ತಾರೆ. ಫಸ್ಟೇ ಒಂದು ವಿಡಿಯೋ ಮಾಡಿದ್ವಿ, ನಿನ್ ಮುಂದೆ ತೋರಿಸ್ಬೇಕು ಅಂತ ಅವಳೆ ಪ್ಲಾನ್ ಹೇಳಿದ್ದು. ನಮ್ಮ ಪೂರ್ಣಿಯವ್ರ ಊರಿಗೆ ನಾವು ಬಂದಿದ್ದೀವಿ. ಕೊಡ್ರಿ ಪೂರ್ಣಿಯವ್ರ ಬಿಡೋದು ಹಿಂಗೆ. ನಮಸ್ಕಾರ. ನಿಮ್ಮ ಅಭಿಮಾನಿಗಳು ತುಂಬಾ ದಿನದಿಂದ ಕಾಯ್ತಾ ಇದ್ರು, ವ್ಲಾಗಲ್ಲಿ ಯಾಕೆ ತೋರಿಸಿಲ್ಲ ಪೂರ್ಣಿಯವ್ರನ್ನ ಅಂತ. ಮಾತಾಡಿ, ಏನ್ ಹೇಳ್ತೀರಾ?
ಏನಾರು ಹೇಳಿ. ಏನ್ ಹೇಳೋದು ಗೌಡ ಜೊತೆ ಪೂರ್ಣಿಯವರು ಬೆಳಗ್ಗೆ ಕ್ಲೀನಾಗಿ ಬಿಡ್ತಿಲ್ಲ ಪೂರ್ಣಿಯವರೇ. ಓಕೆನಾ? ಪೂರ್ಣಿಗೆ ಡಿಪ್ರೆಷನ್ಗೆ ಹೋಗಿದ್ದೀರಂತೆ, ಹೇಳ್ತಾನೆ ನಂತರ ಆಯ್ತಾ ಇದ್ದೀರಂತೆ. ಹಂಗಾರೆ ನೀವು ಡಿಪ್ರೆಷನ್ ಇದ್ದೀರಾ ಅಂತ? ಅಲ್ಲ ಡಿಪ್ರೆಷನ್ ಅಲ್ಲ, ಏನೋ ರೂಮಲ್ಲಿ ಅದೇನೇನೋ ಹೇಳಿದ್ರು ನಿಮ್ಮ ಅಣ್ಣ. ಏನಂತ? ರೂಮಲ್ಲೇ ಒಬ್ಳೇ ಇರ್ತಾಳೆ ಅಂತ. ಇನ್ಸ್ಪಿರೇಷನ್ ತಗೊಂಡು ರೂಮಲ್ಲೇ ಇರ್ತಾಳೆ ಯಾವಾಗ್ಲೂ ಪೂರ್ಣಿ, ಐಸೋಲೇಷನ್ ಸ್ಟೇಟ್ಗೆ ಹೋಗ್ತಾ ಇದ್ದಾಳೆ ಅಂತ ಅಂದ. ನಾನು ಆ ಸ್ಟೇಟ್ಗೆಲ್ಲ ಹೋಗಿಲ್ಲ ಅಣ್ಣ, ಕರ್ನಾಟಕದಲ್ಲೇ ಇದ್ದೀನಿ. ಐಸೋಲೇಷನ್ ಸ್ಟೇಟು ಅದು ಲಿಕ್ವಿಡ್ ಸ್ಟೇಟು. ಏನಿಲ್ಲ, ಕಾಲೇಜ್ ಹೋಗ್ತೀನಿ ಬರ್ತೀನಿ ಮನೇಲಿ ಮೂವಿಗೆ ಹೋಗ್ಬೇಕು, ಬಾಬಾ ಬೈತಾರೆ, ಬನ್ನಿ ಓಡಿ 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 ಗೈಸ್. ಮೂವಿಗೆ ಹೋಗ್ತಾ ಇದೀವಿ ನಾವು, ಟೈಮ್ ಆಗೋಗಿದೆ, 7:30ಗೆ ಶೋ ಇದೆ, 7:10ಕ್ಕೆ ನಾವು ಹೊರಡ್ತಾ ಇದೀವಿ. ಲೆಟ್ಸ್ ಗೋ ಗಾಯ್ಸ್. ಯಾವ ಮೂವಿ ಅಂತ ಅಲ್ಲೋಗಿ ತೋರಿಸ್ತೀನಿ. ನಿಖಿಲ್ ಅವರೇ ಹಾಯ್ ಮಾಡಿ, ಬೈತಾನೆ ಈಗ. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆನ್ನೆ ಮೂವಿ ಮುಗಿಸ್ಕೊಂಡು ಬಂದು ಹಾಗೆ ಮಲ್ಕೊಬಿಟ್ವಿ. ಮೂವಿ ಕೂಡ ಚೆನ್ನಾಗಿತ್ತು. ಅಷ್ಟೇ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ನ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನ್ ನಿಖಿಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ.